ಅರ್ಥಶಾಸ್ತ್ರ ವಿಷಯದಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳನ್ನು ಬರೆಯುತ್ತಿರುವಂತಹ ಎಲ್ಲ ಅಸ್ಪೈರೆಂಟ್ಸು ಸೊ ಈಗಾಗಲೇ ಬಹಳ ಅಭ್ಯರ್ಥಿಗಳು ಜಾಯಿನ್ ಕೂಡ ಆಗಿದ್ದಾರೆ. ಸೊ ನಮ್ಮ ಕ್ಲಾಸ್ ಬಗ್ಗೆ ಕೆಲವೊಬ್ಬರಿಗೆ ವಿಶೇಷವಾಗಿ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅದನ್ನ ಹೇಳಬೇಕಂತ ತಿಳ್ಕೊಂಡು ಸೊ ಈಗ ವಿಶೇಷವಾಗಿ ನಮ್ಮ ಒಂದು ಕ್ಲಾಸಸ್ ಕನ್ನಡ ಮೀಡಿಯಂದಲ್ಲಿ ಇರ್ತಾವ. ಸೊ ಆಲ್ಮೋಸ್ಟ್ ಇಂಗ್ಲಿಷ್ ಅನ್ನ ನಾವು ಸ್ವಲ್ಪ ಮಟ್ಟಿಗೆ ಬಳಸ್ತೀವಿ, ಆದ್ರೆ ಹೆಚ್ಚಾಗಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇರೋದ್ರಿಂದ ಸೊ ಅವ್ರಿಗೆ ಬೆನಿಫಿಟ್ ಆಗಲಿ ಅಂತ ತಿಳ್ಕೊಂಡು ಈ ಕ್ಲಾಸ್ ಅನ್ನ ಕೊಡ್ತಾ ಇರುವಂತದ್ದು. ಸ್ಪೆಷಲ್ ಆಗಿ ನಮ್ಮ ಕ್ಲಾಸಸ್ ಆನ್ಲೈನ್ ಅಂತ ಇರಂಗಿಲ್ಲ, ಒಂದು ರೆಕಾರ್ಡೆಡ್ ಕ್ಲಾಸಸ್ ಅನ್ನ ನಾವು ಅಪ್ಲೋಡ್ ಮಾಡಿರ್ತೀವಿ. ಸೊ ಈ ಒಂದು ಕ್ಲಾಸಸ್ ನಿಮಗೆ ಟೆಲಿಗ್ರಾಮ್ ಆಪ್ ಅಲ್ಲಿ ಒಂದು ಸಪರೇಟ್ ಚಾನಲ್ ಅಂತ ಇರುತ್ತೆ. ಸೊ ಅಲ್ಲಿ ನಿಮಗೆ ಸಿಗ್ತಾವ. ಅಂದ್ರೆ ನಾವು ಏನ್ ಮಾಡಿರ್ತೀವಿ ಅಂತಂದ್ರೆ ಬೇರೆ ಬೇರೆ ಬ್ಯಾಚ್ ಗಳನ್ನ ಮಾಡಿರ್ತೀವಿ. ಸೊ ನಿಮಗೆ ಕೆಸೆಟ್ ನೆಟ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಒಂದು 2 ರಿಂದ 3 ಆಕ್ಚುಲಿ ಬ್ಯಾಚಸ್ ಇದಾವ. ಸೊ ಅದರಲ್ಲಿ ನಿಮಗೆ ಯಾವ ಬ್ಯಾಚ್ ಅಲ್ಲಿ ನೀವು ಜಾಯ್ನ್ ಆಗ್ತಿರಲ್ಲ ಅದಕ್ಕೆ ನಾವು ಎಕ್ಸಸ್ ಅನ್ನ ಕೊಡ್ತೀವಿ. ಈ ಒಂದು ಕ್ಲಾಸ್ ಒಂದು ಸ್ಪೆಷಲ್ ಏನು ಅಂತಂದ್ರೆ ಎಲ್ಲಾ ಸಿಲೆಬಸ್ ಪ್ರಕಾರ ಏನು ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಏನು ಸಿಲೆಬಸ್ ಇದೆಯಲ್ಲ, ಸೊ ಆ ಒಂದು ಸಿಲೆಬಸ್ ಪ್ರಕಾರ ಎಲ್ಲಾ ಕ್ಲಾಸ್ ಅನ್ನು ಡಿಸ್ಕಷನ್ ಮಾಡಿರ್ತೀವಿ ಮತ್ತು ಬಹಳ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಿರ್ತೀವಿ. ಕನ್ನಡ ಮೀಡಿಯಂದಲ್ಲಿ ಇದ್ರೂ ಕೂಡ ಅದಕ್ಕೆ ಬೇಕಾಗಿರುವಂತಹ ಸೋರ್ಸ್ ಅನ್ನ ಕಲೆಕ್ಟ್ ಮಾಡಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಆ ಒಂದು ಕ್ಲಾಸ್ ಅನ್ನು ನಿಮಗೆ ಕೊಟ್ಟಿರ್ತೀವಿ. 1 ಅವರ್ ಕ್ಲಾಸ್ ಇರ್ತವೆ, ಅಂದ್ರೆ 1 ತಾಸು ಅವಧಿಯನ್ನ ಹೊಂದಿರುವಂತಹ ಕ್ಲಾಸಸ್ ನಿಮಗೆ ಸಿಗ್ತಾವ. ಸೊ ಪ್ರತಿ ಕ್ಲಾಸ್ಗೆ ಒಂದು 2-3 ಕ್ವಶನ್ಸ್ ಅನ್ನ ಅಂದ್ರೆ ಪ್ರಾಕ್ಟೀಸ್ ಕ್ವಶನ್ಸ್ ಅನ್ನ ಕೊಟ್ಟಿರ್ತೀವಿ. ಅದೆಲ್ಲವೂ ಕೂಡ ನಿಮ್ಮ ಟೆಲಿಗ್ರಾಮ್ ಆಪ್ ಅಲ್ಲಿ ನೀವು ಯಾವ ಒಂದು ಬ್ಯಾಚ್ಗೆ ಜಾಯ್ನ್ ಆಗ್ತಿರಲ್ಲ ಆ ಬ್ಯಾಚ್ಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು ಆಲ್ಮೋಸ್ಟ್ ಇರ್ತವೆ. ನೆಕ್ಸ್ಟ್ ಇನ್ನೂ ಬೆನಿಫಿಟ್ ಏನು ಅಂತಂದ್ರೆ ನಿಮಗೆ ಸಬ್ಜೆಕ್ಟ್ ವೈಸ್ ಕ್ಲಾಸ್ ನೋಟ್ಸ್ ಅಂತ ಸಿಗತ್ತೆ. ಯಾಕಂದ್ರೆ ಈಗಾಗಲೇ ಕ್ಲಾಸ್ ನೋಟ್ಸ್ ಅಂತಂದ್ರೆ ಯಾವ ಒಂದು ಕ್ಲಾಸ್ ಅಲ್ಲಿ ನಾವು ಯಾವ ಟಾಪಿಕ್ ಅನ್ನು ಡಿಸ್ಕಷನ್ ಮಾಡಿರ್ತೀವಲ್ಲ, ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ಎಷ್ಟು ಕ್ಲಾಸಸ್ ಆಗಿರ್ತಾವಲ್ಲ, ಟೋಟಲ್ ಒಂದು 40 ಕ್ಲಾಸಸ್ ಆದ್ರೆ ಆ 40 ಕ್ಲಾಸಸ್ ಅಲ್ಲಿ ಇರುವಂತಹ ಎಲ್ಲಾ ನೋಟ್ಸ್ ಅನ್ನ ನಾವು ಏನ್ ಮಾಡ್ತೀವಿ, PDF ಮಾಡಿ ನಿಮ್ಮ ಒಂದು ಬ್ಯಾಚ್ಗೆ ಅಪ್ಲೋಡ್ ಮಾಡಿರ್ತೀವಿ. ಸೊ ಅದು ಕೂಡ ನಿಮಗೆ ಸಿಗತ್ತೆ. ಸೊ ಜೊತೆಗೇನೆ ಆನ್ಲೈನ್ ಟೆಸ್ಟ್ ಅಂತ ಇರುತ್ತೆ. ಆಕ್ಚುಲಿ 50 ಕ್ವಶನ್ಸ್ ಒಂದು ಆನ್ಲೈನ್ ಟೆಸ್ಟ್ ಅಂತ ಇರುತ್ತೆ. ಅದು ಕೂಡ ಸಬ್ಜೆಕ್ಟ್ ವೈಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಒಂದು 40 ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 50 ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಆನ್ಲೈನ್ ಟೆಸ್ಟ್ ಇರುತ್ತೆ. ಆ ಲಿಂಕ್ ಕೂಡ ನಿಮಗೆ ಟೆಲಿಗ್ರಾಮ್ ನೀವು ಯಾವ ಬ್ಯಾಚಿಗೆ ಜಾಯ್ನ್ ಆಗಿರುತ್ತಲ್ಲ ಆ ಬ್ಯಾಚ್ ಅಲ್ಲಿ ಇರುತ್ತೆ. ಅದನ್ನು ಕೂಡ ನೀವು ಓಪನ್ ಮಾಡಿ ಮತ್ತೆ ಆ ಕ್ವಶನ್ಸ್ಗೆ ಅಟೆಂಡ್ ಮಾಡಿ ಅದನ್ನ ಸಬ್ಮಿಟ್ ಮಾಡಬಹುದು. ಅದು ಕೂಡ ನಿಮಗೆ ಬೆನಿಫಿಟ್ ಇದೆ. ಇದೊಂದು ಜೊತೆಗೆ ಇನ್ನೂ ಕೆಲವೊಂದು ವಿಷಯಗಳು ಏನು ಅಂತಂದ್ರೆ ಕನ್ನಡದಲ್ಲಿ ಎಲ್ಲಾ ಮಾಹಿತಿ ಒಂದೇ ಕಡೆ ಸಿಗಂಗಿಲ್ಲ. ಅಂತಂದ್ರೆ ಎಕನಾಮಿಕ್ಸ್ ಅಲ್ಲಿರುವಂತಹ ಏನು 10 ಟಾಪಿಕ್ಸ್ ಇದಾವಲ್ಲ ಇವೆಲ್ಲವೂ ಕೂಡ ಒಂದೇ ಕಡೆ ಸಿಗಂಗಿಲ್ಲ. ಸೊ ಆ ಒಂದು ಬೆನಿಫಿಟ್ ಸಿಗ್ಲಿ ಅಂತ ತಿಳ್ಕೊಂಡು ಈ ಒಂದು ಕ್ಲಾಸಸ್ ಅನ್ನ ಮಾಡಿರುವಂತದ್ದು. ಈಗಾಗಲೇ ನಮಗೆ 2024 ಕ್ಲಾಸಸ್ ಸ್ಟಾರ್ಟ್ ಆಗಿದಾವ. ಈಗ 2023 ಕೂಡ ಮುಗಿಸಿದೆ. 2026 ಈಗೂ ಕೂಡ ಕ್ಲಾಸಸ್ ಕಂಟಿನ್ಯೂ ಅದಾವ. ಇನ್ನು ಫ್ಯೂಚರ್ ಅಲ್ಲಿ ಕೂಡ ಕ್ಲಾಸಸ್ ಕಂಟಿನ್ಯೂ ಅದಾವ. ಐ ಥಿಂಕ್ ಮೋರ್ ದೆನ್ ಒಂದು 200ಗಿಂತ ಹೆಚ್ಚು ಅಸ್ಪೈರೆಂಟ್ಸ್ ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆಗಿದ್ದಾರೆ. ಸೊ ಅದರಲ್ಲಿ ಈಗಾಗಲೇ ಕೆಲವೊಬ್ರು ಕೋರ್ಸ್ ಅನ್ನ ಮುಗಿಸಿದ್ದಾರೆ, ಇನ್ನು ಕೆಲವು ಜನ ಕೋರ್ಸ್ ಅನ್ನ ಕೇಳ್ತಾ ಇದ್ದಾರೆ. ಈಗ ಹೊಸ ಅಸ್ಪೈರೆಂಟ್ಸ್ ಕೂಡ ಕ್ಲಾಸಸ್ ಅನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರಿಗೆ ಕೂಡ ಹೊಸ ಅಪ್ಡೇಟ್ಸ್ ಗಳನ್ನು ಕೂಡ ನಾವು ಕೊಡ್ತೀವಿ. ಅದ್ರ ಜೊತೆಗೆ ಇನ್ನೂ ಏನ್ ಬೆನಿಫಿಟ್ ಇದೆ ಅಂತಂತಂದ್ರೆ ನಿಮಗೆ ಒಂದು ನಾವು ಫೀಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಇಲ್ಲೇನ್ ಮಾಡಿರ್ತೀವಿ ಅಂತಂದ್ರೆ 10 ಟಾಪಿಕ್ಸ್ ಒಂದೇ ಸಪರೇಟ್ ಪ್ಯಾಕೇಜ್ ಅಂತ ಕೊಡಂಗಿಲ್ಲ. ಯಾಕಂತಂದ್ರ ಜಾಸ್ತಿ ಕ್ಲಾಸಸ್ ಆಗೋದ್ರಿಂದ ಈಗ ಟೆಲಿಗ್ರಾಮ್ ಆಪ್ ಅಲ್ಲಿ ಹೆಂಗಾಗತ್ತೆ, ನೀವು ಮೇಲ್ಗಡೆಯಿಂದ ಹೋಗ್ಬೇಕಂದ್ರೆ ನೀವು ಸ್ಕ್ರೋಲ್ ಮಾಡ್ಕೊಂಡು ಮೇಲ್ಗಡೆ ಫಸ್ಟ್ ಹೋಗ್ಬೇಕು, ಫಸ್ಟ್ ಇಂದಾನೆ ಕ್ಲಾಸಸ್ ಅನ್ನು ಕೇಳ್ತಾ ಬರಬೇಕು. ಹಾಗಿದ್ದಾಗ 10 ಸಬ್ಜೆಕ್ಟ್ ಒಂದೇ ಬ್ಯಾಚ್ ಅಲ್ಲಿ ನಾವು ಹಾಕಿದ್ವು ಅಂತಂದ್ರೆ ಕ್ಲಾಸಸ್ ಬಹಳ ಆಗ್ತಾವ. ಅಂದ್ರೆ ಅಪ್ ಟು 400 ಅಬೌವ್ ಕ್ಲಾಸಸ್ ಆಗಿಬಿಡ್ತಾವ. ಸೊ ಹಾಗಾಗಿ ಅಟ್ಲೀಸ್ಟ್ 4 ಅಥವಾ 350 ವರೆಗೂ ಕೂಡ ಆಗಬಹುದು. ಸೊ ಅಷ್ಟು ಕ್ಲಾಸಸ್ ಆಗೋದ್ರಿಂದ ಅವೆಲ್ಲವನ್ನು ಕೂಡ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು 5 ಸಬ್ಜೆಕ್ಟ್ಗೆ ಒಂದು ಪ್ಯಾಕೇಜ್ ಅಂತ ಮಾಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಪ್ಯಾಕೇಜ್ ಅಲ್ಲಿ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಎಕನಾಮೆಟ್ರಿಕ್ಸ್ ಅಂತ ಏನಿದೆ, ಸೊ ಈ 5 ಸಬ್ಜೆಕ್ಟ್ಗಳನ್ನ ಸಂಬಂಧಪಟ್ಟಂಗೆ ಫಸ್ಟ್ ಒಂದು ಪ್ಯಾಕೇಜ್ ಅಲ್ಲಿ ನಾವು ಕೊಡ್ತೀವಿ. ಅದಕ್ಕಂತ ಫೀಸ್ ಸಪರೇಟ್ ಇರುತ್ತೆ. ಅದ್ರ ಜೊತೆಗೆ ಇದಾದ್ಮೇಲೆ ನೀವು ಮತ್ತೆ ಈ ಎಲ್ಲಾ ಕ್ಲಾಸ್ ಅನ್ನ ಮುಗಿಸಿದ ಮೇಲೆ ನೀವು ನೆಕ್ಸ್ಟ್ ಸೆಕೆಂಡ್ ಪ್ಯಾಕೇಜ್ ಉಳಿದ 5 ಸಬ್ಜೆಕ್ಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 5 ಸಬ್ಜೆಕ್ಟ್ ಇರ್ತಾವಲ್ಲ, ಸೊ ಅವುಗಳನ್ನ ನೀವು ಅದು ಒಂದು ಸೆಪರೇಟ್ ಸೆಕೆಂಡ್ ಪ್ಯಾಕೇಜ್ ನೀವು ತೆಗೆದುಕೊಳ್ಬಹುದು. ಅದು ಇದೆಲ್ಲ ಮುಗಿದ್ಮೇಲೆ
ಓಕೆನಾ. ಆಲ್ಮೋಸ್ಟ್ ನೀವು ಫಸ್ಟ್ ಪ್ಯಾಕೇಜನ್ನು ಮುಗಿಯೋದೇ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಹಾಗಾಗಿ ಎರಡು ಎಟ್ ಎ ಟೈಮ್ ತಗೋಬೇಕಂತೀನಿಲ್ಲ. ಫಸ್ಟ್ ಪ್ಯಾಕೇಜನ್ನು ನೀವು ತೆಗೆದುಕೊಂಡು ಅದನ್ನು ಸರಿಯಾಗಿ ಸ್ಟಡಿ ಮಾಡಿ, ಅದಾದ್ಮೇಲೆ ನಿಮಗೆ ಸೆಕೆಂಡ್ ಪ್ಯಾಕೇಜ್ ಅನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಕೂಡ ತೆಗೆದುಕೊಂಡ್ರೆ ಆಲ್ಮೋಸ್ಟ್ ಕೇಸ್ ಸೆಟ್ ಅಲ್ಲಿ ಅಥವಾ ನೆಟ್ ಎಕ್ಸಾಮ್ ಎರಡಕ್ಕೂ ಕೂಡ ಬೆನಿಫಿಟ್ ಇದೆ. ಸೊ ಒಳ್ಳೆ ರಿಸಲ್ಟ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಜೊತೆಗೆ ಫ್ಯೂಚರ್ ಅಲ್ಲಿ ಬರುವಂತಹ ಏನು PU ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಗಿರ್ಬೋದು, ಸೊ ಇವುಗಳನ್ನು ಕೂಡ ನೀವು ಏನು ಇದರಲ್ಲಿ ಕೂಡ ರಿಸಲ್ಟ್ ಮಾಡಲಿಕ್ಕೆ ಈ ಒಂದು ನಮ್ಮ ಕ್ಲಾಸಸ್ ಬಹಳ ಬೆನಿಫಿಟ್ ಆಗ್ತಾವೆ. ಅಂತಂದ್ರೆ ಎಕನಾಮಿಕ್ಸ್ ಏನಿದೆ, ಸೊ ಏನು ಇಂಪಾರ್ಟೆಂಟ್ ಥೆರಾಟಿಕಲ್ ಕಾನ್ಸೆಪ್ಟ್ಗಳಿದಾವಲ್ಲ ಅವೆಲ್ಲವನ್ನು ಕೂಡ ಆಲ್ಮೋಸ್ಟ್ ಡಿಸ್ಕಷನ್ ಮಾಡಿರ್ತೀವಿ. ಎಲ್ಲೋ ಒಂದು ಸಣ್ಣ ಪುಟ್ಟ ಟಾಪಿಕ್ಸ್ ಉಳಿದ್ರು ಕೂಡ ಅದನ್ನ ಮತ್ತೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬೇರೆ ಬೇರೆ ಎಕ್ಸಾಮ್ ಸಂಬಂಧಪಟ್ಟಂಗೆ ಅದನ್ನ ನಾವು ಕವರ್ ಅಪ್ ಮಾಡ್ಕೊಂಡಿರ್ತೀವಿ. ಬಟ್ ಆದ್ರೆ ಈಗ ನಮಗೆ ಕೆಸೆಟ್ ನೆಟ್ ಏನ್ ಸಿಲೆಬಸ್ ಬೇಕಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಸಿಲೆಬಸ್ ಅನ್ನ ಆಲ್ಮೋಸ್ಟ್ ನಾವು ಕವರ್ ಮಾಡಿರ್ತೀವಿ. ಇದು ಒಂದ್ ಕಡೆ. ಇನ್ನು ನೆಕ್ಸ್ಟ್ PU ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಬಹಳ ಜನ ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಅವ್ರಿಗೂ ಕೂಡ ಕ್ಲಾಸಸ್ 2018 ಏನು ಎಕ್ಸಾಮ್ ಆಗಿತ್ತಲ್ಲ, ಸೊ ಆ ಒಂದು 2018ರಲ್ಲಿ PU ಲೆಕ್ಚರ್ ರಿಕ್ರೂಟ್ಮೆಂಟ್ ಏನಾಗಿತ್ತಲ್ಲ ಆ ಒಂದು ಸಿಲೆಬಸ್ ಪ್ರಕಾರ ಏನ್ ಮಾಡಿದ್ವಿ, ಕ್ಲಾಸಸ್ ಅನ್ನ ಮಾಡಿದ್ವಿ. ಹೀಗಾಗಿ ಅಲ್ಲಿ ಕೂಡ ಬಹಳ ಜನ ಈಗಾಗಲೇ ಕ್ಲಾಸಸ್ ಅನ್ನು ಕೇಳ್ತಿದ್ದಾರೆ. ಅಲ್ಲಿ ಒಂದು 3 ಬ್ಯಾಚಸ್ ನಡೀತಾ ಇದಾವ. ಸೊ ಅಲ್ಲಿ ಕೂಡ ಬಹಳ ಜನ ಜಾಯಿನ್ ಆಗ್ತಾ ಇದ್ದಾರೆ. ಈಗಲೂ ಕೂಡ ಕ್ಲಾಸಸ್ ಅನ್ನ ಕೇಳ್ತಾನೂ ಇದ್ದಾರೆ. ಜೊತೆಗೆ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಆಕ್ಚುಲಿ 2020ರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ ಈಗ ಮತ್ತೆ ಕಾಲ್ಫಾರ್ಮ್ ಆಗಬೇಕದು ಆಗತ್ತೆ. ಸೊ ಹಾಗಿದ್ಮೇಲೆ ಈಗ ಮತ್ತೆ ಅದಕ್ಕಂತ ಸಪರೇಟ್ ಮತ್ತೆ ಒಂದು ಹೊಸ ಬ್ಯಾಚಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಅಲ್ಲಿ ಕೂಡ ಬಹಳ ಅಸ್ಪೈರೆಂಟ್ಸ್ ವೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡ ಜಾಯ್ನ್ ಆಗ್ಬೇಕಂತ ತಿಳ್ಕೊಂಡು ಯಾರೇ ಆಗಿರ್ಲಿ ನೀವು ಮೊದಲಿಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಾಪ್ ಅಲ್ಲಿ ಮೆಸೇಜ್ ಮಾಡಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ಕಾಲ್ ಕೂಡ ಮಾಡಬಹುದು. ಫ್ರೀ ಇದ್ರೆ ನಾವು ರಿಸೀವ್ ಮಾಡಿರ್ತೀವಿ. ಇಲ್ಲ ಅಂತಂದ್ರೆ ನೀವು ವಾಟ್ಸಾಪ್ ಅಲ್ಲಿ ಮೆಸೇಜ್ ಮಾಡಿ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಳಬಹುದು. ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಅದು ಕೆಸೆಟ್ ನೆಟ್ ಎಕ್ಸಾಮ್ ಆಗಿರ್ಬೋದು, ಅಥವಾ PU ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅಥವಾ ಹೊಸ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಸಲುವಾಗಿ ನಾವೇನು ಹೊಸ ಬ್ಯಾಚಸ್ ಅನ್ನ ಮತ್ತೆ ಸ್ಟಾರ್ಟ್ ಮಾಡಕತ್ತೀವಲ್ಲ ಅದ್ರ ಬಗ್ಗೆ ಆಗಿರ್ಬೋದು, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀವಿ. ಅದೆಲ್ಲ ನಿಮಗೆ ಕನ್ಫರ್ಮೇಶನ್ ಆದ್ಮೇಲೆ ನೀವೇನ್ ಮಾಡಬಹುದು, ಕ್ಲಾಸಸ್ ಅನ್ನ ನೀವು ತೆಗೆದುಕೊಳ್ಳಬಹುದು. ಕ್ಲಾಸಸ್ ಅನ್ನ ತೆಗೆದುಕೊಂಡ್ಬಿಟ್ರೆ ಅಪ್ ಟು ನಿಮಗೆ ಯಾವುದೇ ಕ್ಲಾಸ್ ತೆಗೆದುಕೊಳ್ಳಿ. ಫಾರ್ ಎಕ್ಸಾಂಪಲ್ ಕೆಸೆಟ್ ನೆಟ್ ಎಕ್ಸಾಮ್ ಅಂತ ನೀವು ತೆಗೆದುಕೊಂಡ್ರೆ ನೆಕ್ಸ್ಟ್ 1 ಇಯರ್ ಅಂತೂ ಇರುತ್ತೆ. ಕೆಸೆಟ್ ಎಕ್ಸಾಮ್ಗೆ 1 ಇಯರ್ ವ್ಯಾಲಿಡಿಟಿ ಇರುತ್ತೆ ನಿಮಗೆ. ಈಗ ತೆಗೆದುಕೊಂಡ್ರೆ ನೆಕ್ಸ್ಟ್ ನಿಮಗೆ ಅದೇ ಡೇಟ್ ಅಂತಲ್ಲ, ಎಕ್ಸಾಮ್ ವರೆಗೂ ಕೂಡ ನಿಮಗೆ ಕ್ಲಾಸಸ್ ಅವೈಲೇಬಲ್ ಇರ್ತಾವೆ. ಅದೇ ರೀತಿ ಈಗ PU ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟ ನೀವು ತೆಗೆದುಕೊಂಡ್ರೆ ನಿಮಗೆ ನೆಕ್ಸ್ಟ್ ಎಕ್ಸಾಮ್ ವರೆಗೂ ಕೂಡ ಅವೈಲೇಬಲ್ ಮಾಡ್ತೀವಿ. ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಸಂಬಂಧಪಟ್ಟ ನೀವು ಕ್ಲಾಸಸ್ ತೆಗೆದುಕೊಂಡ್ರು ಕೂಡ ಇದನ್ನು ಕೂಡ ನಾವು ಅಷ್ಟು ಅಲ್ಲಿವರೆಗೂ ಕೂಡ ಅವೈಲೇಬಲ್ ಮಾಡ್ತೀವಿ. ಅಂದ್ರೆ ಅದು ನೆಕ್ಸ್ಟ್ ಕಾಲ್ಫರ್ಮ್ ಆಗಿ ಏನು ನೋಟಿಫಿಕೇಶನ್ ಆಗುವವರೆಗೂ ಕೂಡ ಅದನ್ನ ನಾವು ಅವೈಲೇಬಲ್ ಮಾಡ್ತೀವಿ. ಜೊತೆಗೆ ಇಲ್ಲಿ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಇದೆ ಅಂತಂದ್ರೆ, ನೀವು ಒಂದ್ಸಲ ಏನ್ ಕಲಿತಾ ಇದ್ದೀರಿ ಅದು ಮೈಕ್ರೋ ಎಕನಾಮಿಕ್ಸ್ ಆಗಿರಲಿ, ಮ್ಯಾಕ್ರೋ ಎಕನಾಮಿಕ್ಸ್ ಆಗಿರಲಿ, ಯಾವುದೇ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಆಗಿರಲಿ, ಅಥವಾ ಮನಿ ಅಂಡ್ ಬ್ಯಾಂಕಿಂಗ್ ಆಗಿರಲಿ, ಇಂಡಿಯನ್ ಎಕನಾಮಿ ಆಗಿರಲಿ, ಪಬ್ಲಿಕ್ ಎಕನಾಮಿಕ್ಸ್ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಆಗಿರ್ಬೋದು, ಅಥವಾ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್ ಮತ್ತು ಎಕನಾಮೆಟಿಕ್ಸ್ ರಿಲೇಟೆಡ್ ಟಾಪಿಕ್ಸ್ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಒಂದ್ಸಲ ನೀವು ಕಲಿತ್ರಿ ಅಂತಂದ್ರೆ ಫ್ಯೂಚರ್ ಅಲ್ಲಿ ನೀವು MA ಇನ್ ಎಕನಾಮಿಕ್ಸ್ ಮಾಡಿದ್ದಕ್ಕೆ ನಿಮಗೆ ಯಾವ ಎಕ್ಸಾಮ್ ರಿಲೇಟೆಡ್ ಇದೆ ಎಲ್ಲದಕ್ಕೂ ಕೂಡ ಬೆನಿಫಿಟ್ ಆಗತ್ತೆ. ಹಾಗಾಗಿ ಒಂದ್ಸಲ ನೀವು ಕಂಪ್ಲೀಟ್ ಆಗಿ ಸಿಲೆಬಸ್ ನ ಮತ್ತೊಂದ್ಸಲ ರಿವಿಷನ್ ಮಾಡ್ಬೇಕಾಯ್ತು ಅಂತಂದ್ರೆ ನಿಮಗೆ ಕ್ಲಾಸಸ್ ಅವಶ್ಯಕತೆ ಇದೆ. ಆದ್ರೆ ಬಹಳ ವಿದ್ಯಾರ್ಥಿಗಳು ಏನಾಗಿರ್ತಾರೆ ಅಂತಂದ್ರೆ PCಯಲ್ಲಿ ಕೂಡ ಚೆನ್ನಾಗಿ ಕಲ್ತಿರ್ತಾರೆ, ಬಹಳ ಚೆನ್ನಾಗಿ ಅಂದ್ರೆ ಬಹಳ ಡೆಪ್ತ್ ಆಗಿ ಸ್ಟಡಿ ಮಾಡಿದವರು, ಅವರಿಗೆ ಮೇ ಬಿ ಕ್ಲಾಸಸ್ ಬೇಕಾ ಅಂತ ಅನ್ಸ್ಲಿಕ್ಕಿಲ್ಲ ಐ ಥಿಂಕ್. ಆದ್ರೆ ಬಹಳ ಜನ ಏನು ಡಿಸ್ಟೆನ್ಸ್ ಎಜುಕೇಶನ್ ಮಾಡಿರ್ತಾರೆ ಅವ್ರಿಗೆ ಆಗಿರ್ಬೋದು, ಅಥವಾ ಈಗಾಗಲೇ ಅದನ್ನ ಎಜುಕೇಶನ್ ಅಂದ್ರೆ MA ಎಕನಾಮಿಕ್ಸ್ ಮಾಡಿ ಒಂದು ಗ್ಯಾಪ್ ಆಗಿರುತ್ತೆ, ಒಂದು 3-4 ವರ್ಷ ಆಗಿರುತ್ತೆ, ಅಲ್ಲಿವರೆಗೂ ಕೂಡ ಮತ್ತೊಂದ್ಸಲ ಓದ್ಲಿಕ್ಕೆ ಆಗಿರಂಗಿಲ್ಲ ಅವರಿಗೆ. ಸೊ ಅಂತವ್ರು ಆಗಿರ್ಬೋದು. ಸೊ ಅವ್ರಿಗೆ ಕೂಡ ಬಹಳ ಬೆನಿಫಿಟ್ ಇರುವಂತದ್ದು. ಯಾಕಂದ್ರೆ ಈಗ ಫ್ರೆಷರ್ಸ್ ಏನಿರ್ತಾರೆ ಓಕೆ, ಅವರು ಸ್ವಲ್ಪ ಮಟ್ಟಿಗೆ ಸ್ಟಡಿ ಮಾಡ್ತಾ ಇರ್ತಾರೆ, ಅವ್ರಿಗೇನಷ್ಟು ಇದನ್ನ ಅನ್ಸಂಗಿಲ್ಲ. ಆದ್ರೆ ಅಂತವ್ರಿಗೆ ಅಂದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಮಾಡಿದವರಿಗೆ ಮತ್ತೆ ಏನಾದರೂ ಬೇರೆ ಜಾಬ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಬೇರೆ ಜಾಬ್ ಅನ್ನ ಮಾಡ್ತಿರ್ತಾರಲ್ಲ, ಮತ್ತೆ ಆದ್ರೆ ಎಕನಾಮಿಕ್ಸ್ ಅಲ್ಲಿ ಏನಾದ್ರೂ ಒಂದು ಎಕ್ಸಾಮ್ ಬರೋದು ಅದರಲ್ಲಿ ಪಾಸ್ ಆಗ್ಬೇಕು ಅಂತ ಅನ್ಕೊಂಡವ್ರು ಕೂಡ ಜಾಯ್ನ್ ಆಗ್ಬೋದು. ಅಂಥವ್ರಿಗೆ ಕೂಡ ಅವಕಾಶ ಇದೆ. ಸೊ ಒಳ್ಳೆ ಬೆನಿಫಿಟ್ ಇದೆ. ಸೊ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಸೊ ಎಕನಾಮಿಕ್ಸ್ ಅಲ್ಲಿ ನಾವು ಕೂಡ ರೀಸನೇಬಲ್ ಫೀಸ್ ಅನ್ನ ಇರುತ್ತೆ. ಸೊ ಅಂತ ಏನು ಹೆವಿ ಇರಂಗಿಲ್ಲ. ಬಹಳ ಜನಕ್ಕೆ ಈಗಾಗಲೇ ಬೆನಿಫಿಟ್ ಇದೆ. ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಬಹಳ ಜನ ನಮ್ಮ ಒಂದು ಕ್ಲಾಸಸ್ ಅನ್ನ ಕೇಳ್ತಿದ್ದಾರೆ. ಸೊ ಬಹಳ ಜನರಿಂದಲೂ ಕೂಡ
ಒಳ್ಳೆ ರೆಸ್ಪಾನ್ಸ್ ಇದೆ. ಯಾವುದೇ ರೀತಿಯಾದ ಐ ಥಿಂಕ್ ನೆಗೆಟಿವ್ ರೆಸ್ಪಾನ್ಸ್ ನಾನು ಆಕ್ಚುಲಿ ನೋಡೇ ಇಲ್ಲ. ಆಕ್ಚುಲಿ ಬಹಳ ಜನ ಯಾರು ಕೂಡ ಆ ರೀತಿಯಾಗಿ ನೆಗೆಟಿವ್ ಆಗಿ ನಮ್ಮ ಕ್ಲಾಸಸ್ ಬಗ್ಗೆ ಎಲ್ಲಿಯೂ ಕೂಡ ಹೇಳಿಲ್ಲ, ಮತ್ತೆ ನಮಗೆ ಕೂಡ ಡೈರೆಕ್ಟ್ ಆಗಿ ಯಾರು ಕೂಡ ಅದ್ರ ಬಗ್ಗೆ ಮೆಸೇಜ್ ಮಾಡೋದಾಗಿರಲಿ, ಕಾಲ್ ಮಾಡಿ ಹೇಳೋದಾಗಿರಲಿ ಯಾವುದೂ ಮಾಡಿಲ್ಲ. ಓನ್ಲಿ ಹೇಳ್ತಾರೆ ಪಾಸಿಟಿವ್ ಥಿಂಗ್ಸ್ ಅನ್ನು ಮಾತ್ರ ಹೇಳ್ತಾರೆ. ಕ್ಲಾಸಸ್ ಅಡ್ಡಿಲ್ಲ, ವರ್ತ್ ಇದೆ, ನಾವು ಕೊಟ್ಟಿರುವಂತಹ ಏನು ಫೀಸ್ಗೆ ಅದು ತಕ್ಕಷ್ಟು ನಾವು ಎಷ್ಟು ಬೇಕಲ್ಲ ಅಷ್ಟು ಇನ್ಫಾರ್ಮೇಶನ್ ಪಡ್ಕೊಳಕತ್ತೀವಿ. ನಮಗೆ ಆಕ್ಚುಲಿ ಎಕನಾಮಿಕ್ಸ್ ಅಂದ್ರೆ ಅಷ್ಟೊಂದು ಬಹಳ ಡಿಫಿಕಲ್ಟ್ ಆಗಿತ್ತು. ಸೊ ಹಾಗಾಗಿ ಕ್ಲಾಸಸ್ ಅನ್ನ ಕೇಳಿದ ಮೇಲೆ ನಮಗೆ ಬಹಳ ಸರಳ ಆಗ್ತಾ ಇದೆ. ಹೀಗೆ ಎಲ್ಲ ಪಾಸಿಟಿವ್ ಏನು ಒಪಿನಿಯನ್ಸ್ ಜಾಸ್ತಿ ಇರೋದ್ರಿಂದ ಸೊ ನಮಗೆ ಒಂದು ಆ ಧೈರ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಏನ್ ಮಾಡಕತ್ತೀವಿ ಅಂತಂದ್ರೆ ವಿದ್ಯಾರ್ಥಿಗಳ ಬೆನಿಫಿಟ್ ಆಗಲಿ ತಿಳ್ಕೊಂಡು ಸ್ಪೆಷಲ್ ಆಗಿ ಬಹಳ ವಿದ್ಯಾರ್ಥಿಗಳು ಏನಾಗಿರ್ತಾರೆ ಅಂತಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅವರಿಗೆ ಕಷ್ಟ ಬಹಳ ಆಗಿರುತ್ತೆ. ಅಂದ್ರೆ ಎಕನಾಮಿಕ್ಸ್ ನ ಸ್ಟಡಿ ಮಾಡೋದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬಹಳ ಡಿಫಿಕಲ್ಟ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅವರಿಗೆ ಕನ್ನಡದಲ್ಲಿ ಸರಳವಾದ ರೀತಿಯಲ್ಲಿ ತಿಳಿಸುವಂತಹ ಪ್ರಯತ್ನ ನಮ್ದಾಗಿದೆ. ಸೊ ಇದನ್ನ ನೀವು ಬೆನಿಫಿಟ್ ಅನ್ನ ತೆಗೆದುಕೊಳ್ಬಹುದು. ಯಾರೇ ಆಗಿರಲಿ, ನೀವು ಈಗಾಗಲೇ ಒಂದು ಕೋರ್ಸ್ ಮುಗಿಸಿ ನಾವು ಒಂದು 5-6 ವರ್ಷ ಆಗಿದೆ, ನಮಗೇನು ಬೇಸ್ ಇಲ್ಲ ಅಂದ್ರೆ ಪೂರ್ತಿ ಅದನ್ನ ನಾವು ಮರ್ತು ಬಿಟ್ಟಿದೀವಿ ಅಂತನವರು ಕೂಡ ಜಾಯ್ನ್ ಆಗ್ಬಹುದು. ಅಥವಾ ಈಗ ಕೆಸೆಟ್ ನಾವು ಈ ಸಲ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅನ್ನೋರು ಕೂಡ ಜಾಯ್ನ್ ಆಗ್ಬಹುದು. ನೆಟ್ ಓದೋರಾಗಿರ್ಬೋದು, PU ಲೆಕ್ಚರ್, ಅಸಿಸ್ಟೆಂಟ್ ಪ್ರೊಫೆಸರ್, ಯಾವುದಕ್ಕಾಗಿ ಆಗಿರಲಿ, MA ಎಕನಾಮಿಕ್ಸ್ ಮಾಡಿದ್ರಿ ಅಂತಂದ್ರೆ ನೀವು ಆ ಒಂದು ಸಬ್ಜೆಕ್ಟ್ ಮೇಲೆನೆ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಅದನ್ನ ಇನ್ನಷ್ಟು ಬೆನಿಫಿಟ್ ಅನ್ನ ತೆಗೆದುಕೊಳ್ಬಹುದು. ಬಹಳ ಜನ ಸೆಲ್ಫ್ ಸ್ಟಡಿ ಕೂಡ ಮಾಡ್ತಿರ್ತಾರೆ, ಅದಕ್ಕೇನಿಲ್ಲ. ಬಟ್ ಆದ್ರೆ ನಿಮಗೆ ಯಾಕೆ ಕ್ಲಾಸಸ್ ಇಂಪಾರ್ಟೆಂಟ್ ಆಗ್ತಾವ ಅಂತಂದ್ರೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಇದೆ. ಹೇಳ್ಬೇಕಂತಂದ್ರೆ ನಾವು ಕ್ಲಾಸಸ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ನಾವು ಮಾಡಿರುವಂತಹ ಒಂದು ಎಫರ್ಟ್ ಹೆಂಗಿರತ್ತೆ ಅಂತಂದ್ರೆ ಸಾಮಾನ್ಯವಾಗಿ ನಾವು ಒಂದು ಸಬ್ಜೆಕ್ಟ್ ಅನ್ನು ನಿಮಗೆ ಟೀಚ್ ಮಾಡ್ಬೇಕಾಯ್ತಂತಂದ್ರೆ ಅದಕ್ಕೆ ಏನ್ ಮಾಡಿರ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಒಂದು 2-3 ಬುಕ್ಸ್ ಗಳನ್ನ ನಾವು ಸ್ಟಡಿ ಮಾಡಿರ್ತೀವಿ. ಅದು ಇಂಗ್ಲಿಷ್ ಮೀಡಿಯಂ ಬುಕ್ ಆಗಿರ್ಬೋದು, ಕನ್ನಡ ಮೀಡಿಯಂ ಆಗಿರ್ಬೋದು, ಅಥವಾ ನೆಟ್ ಸೋರ್ಸ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಮಾಹಿತಿಯನ್ನ ಪಡ್ಕೊಂಡು ನಿಮಗೆ ಕ್ಲಾಸ್ ಅನ್ನ ಕೊಡೋದ್ರಿಂದ ನಾವು ಕೊಡುವಂತಹ ಮಾಹಿತಿ ಆಲ್ಮೋಸ್ಟ್ ಎಕ್ಯುರೇಟ್ ಇರುತ್ತೆ. ನೀವು ಗೊತ್ತಿರಲಿ, ಸೋರ್ಸ್ ಭಾಳ ಇರುತ್ತೆ, ಬಟ್ ಏನು ಓದಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಓಕೆನಾ? ಆಮೇಲೆ ನಮ್ಮ ಹತ್ರ ಸೋರ್ಸ್ ಇದ್ದಾಗ ನಾವು ಓದ್ತಾ ಇರ್ತೀವಿ, ಆದ್ರೆ ಓದಿದ್ದು ನಮಗೆ ಒಂದು ಗೈಡೆನ್ಸ್ ಸಿಗಂಗಿಲ್ಲ, ಹೆಂಗೆ ಓದಬೇಕು ಆ ಮೆಥಡ್ ಗೊತ್ತಾಗಿತ್ತಿರಂಗಿಲ್ಲ. ಸೊ ಎಲ್ಲವುಗಳನ್ನ ನೀವು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದೇ ನೀವು ನಾವು ಹೇಳುವಂತಹ ಏನು ಈ ಇನ್ಫಾರ್ಮೇಶನ್ ಕೊಡಾಕತ್ತೀವಲ್ಲ, ಸೊ ಎಲ್ಲ ಮಾಹಿತಿಗಳನ್ನ ನೀವೇ ಕಲೆಕ್ಟ್ ಮಾಡ್ಬೇಕಂದ್ರೆ ಬಹಳ ಟೈಮ್ ತೆಗೆದುಕೊಳ್ಳುತ್ತೆ. ಬಹಳ ಅದಕ್ಕೆ ಎಕ್ಸ್ಪೆಂಡಿಚರ್ ಕೂಡ ಅಂದ್ರೆ ನಿಮಗೆ ವೆಚ್ಚನೂ ಕೂಡ ಹೆಚ್ಚಾಗತ್ತೆ. ಯಾಕಂದ್ರೆ ಇವೆಷ್ಟು ನಾವು ಬುಕ್ಸ್ ರಿಪೇರ್ ಮಾಡ್ತೀವಲ್ಲ ಅಷ್ಟೆಲ್ಲ ನೀವು ಖರೀದಿ ಮಾಡ್ಬೇಕಂತಂದ್ರೆ ಬಹಳನ ಅಮೌಂಟ್ ಹೋಗುತ್ತೆ. ಯಾಕಂದ್ರೆ ಒಂದು ಬುಕ್ ಏನಿಲ್ಲ ಅಂದ್ರೂ ಕೂಡ ಒಂದು 500, 400, 600 ವರೆಗೂ ಕೂಡ ಏನು ಒಂದೊಂದು ಬುಕ್ಸ್ ಇದಾವ. ಅವು ಇಂಗ್ಲಿಷ್ ಮೀಡಿಯಂ ಬುಕ್ಸ್ ಅಂದ್ರೂ ಕೂಡ ಅವು ಕೂಡ ಹೆವಿ ಇದಾವ. ಕನ್ನಡದಲ್ಲಿ ಕೂಡ ಬುಕ್ಸ್ಗಳು ಬಹಳ ಕಾಸ್ಟ್ಲಿ ಇದಾವ. ಅಂದ್ರೆ ನೀವು ರೆಫರೆನ್ಸ್ ಬುಕ್ಸ್ ಅನ್ನ ಸ್ಟಡಿ ಮಾಡ್ಬೇಕಂತಂದ್ರೆ ಬಹಳ ಕಾಸ್ಟ್ಲಿ ಇದಾವ. ಹಾಗಿದ್ಮೇಲೆ ನೀವು ಅವೆಲ್ಲವನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ಇರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲವನ್ನು ಕೂಡ ಸ್ಟಡಿ ಮಾಡಬೇಕಾದ್ರೆ ಒಂದು ನಿಮಗೆ ಕಾಸ್ಟ್ ಹೆಚ್ಚಾಗತ್ತೆ, ನೆಕ್ಸ್ಟ್ ಟೈಮ್ ಜಾಸ್ತಿ ಬೇಕಾಗತ್ತೆ, ಮತ್ತು ಮೆಥಡ್ ಗೊತ್ತಾಗಂಗಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಬಹಳ ಜನಕ್ಕೆ ಅದು ಪ್ರಾಬ್ಲಮ್ ಇದೆ. ಡಿಸ್ಟೆನ್ಸ್ ಎಜುಕೇಶನ್ ಮಾಡಿದವರಾಗಿರ್ಬೋದು, ಈವನ್ ರೆಗ್ಯುಲರ್ ಕಲ್ತವ್ರಿಗಿನ ಎಷ್ಟೋ ಜನಕ್ಕೆ ಎಕನಾಮಿಕ್ಸ್ ಅಲ್ಲಿ ಅಷ್ಟು ಗ್ರಿಪ್ ಇನ್ನೂ ಸಿಕ್ಕಿರಂಗಿಲ್ಲ. ಯಾಕಂದ್ರೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಒಳ್ಳೆಯ ಟೀಚಿಂಗ್ ಇರುತ್ತೆ, ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಟೀಚಿಂಗ್ ಸರಿಯಾಗಿರಂಗಿಲ್ಲ, ಅಥವಾ ಕೆಲವೊಂದು ಬ್ರಾಂಚ್ಗಳಲ್ಲಿ ಏನು ಸ್ಟಡಿ ಅಂತ ಕೋರ್ಸ್ ಅನ್ನ ಮುಗಿಸಿರ್ತಾರೆ. ಹೀಗಾಗಿ ಅಷ್ಟು ಕ್ಲಾಸಸ್ ಸರಿಯಾಗಿ ನಡೆದಿರಂಗಿಲ್ಲ. ಸೊ ಓನ್ಲಿ ಎಕ್ಸಾಮ್ ಪರ್ಪಸ್ ಮಾತ್ರ ಪ್ರಿಪರೇಷನ್ ಮಾಡ್ಕೊಂಡು ಕ್ಲಾಸಸ್ ಒಳ್ಳೆ ರಿಸಲ್ಟ್ ಕೂಡ ಮಾಡ್ಕೊಂಡಿರ್ತಾರೆ. ಸೊ ಇಂಥ ಎಲ್ಲ ಪ್ರಾಬ್ಲಮ್ಸ್ ಇದ್ದಾಗ ನಿಮಗೆ ಒಂದು ಕಡೆ ಒಂದು ಎಕನಾಮಿಕ್ಸ್ ಕ್ಲಿಯರ್ ಇನ್ಫಾರ್ಮೇಶನ್ ಸಿಗುತ್ತೆ, ಅದು ಕಡಿಮೆ ವೆಚ್ಚದಲ್ಲಿ ಅಂತಾರೆ. ಸೊ ನೀವು ಅದನ್ನ ಥಿಂಕ್ ಮಾಡ್ಬೇಕು. ಯಾಕಂದ್ರೆ ಎಕನಾಮಿಕ್ಸ್ ಅಂದ್ರೆ ಹೇಗಿದೆ ಅಂತಂದ್ರೆ ಓನ್ಲಿ ಇಲ್ಲಿ ಎಕ್ಸ್ಪೆಂಡಿಚರ್ ಜೊತೆಗೆ ಬೆನಿಫಿಟ್ ಜಾಸ್ತಿ ಸಿಗಬೇಕು, ಹಂಗೆ ಥಿಂಕ್ ಮಾಡ್ಬೇಕಲ್ಲ. ಸೊ ಆ ಒಂದು ಕಾರಣದಿಂದ ನಾವು ಎಲ್ಲವನ್ನೂ ಕೂಡ ಒಂದ ಕಡೆನೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ ಸೊ ಈ ಒಂದು ಬೆನಿಫಿಟ್ ಬಹಳ ಜನಕ್ಕೆ ಯೂಸ್ ಆಗತ್ತೆ. ಓಕೆನಾ? ಇದನ್ನ ನೀವು ತೆಗೆದುಕೊಳ್ಬಹುದು. ಎಲ್ಲವನ್ನು ಕೂಡ ಸ್ಟಡಿ ಮಾಡೋ ಜೊತೆಗೇನೆ ಮತ್ತೆ ಇನ್ನೊಂದು ನಾವು ಎಂದೋ ಮಾಡ್ತೀವಿ ಅಂತ ಕುಂತ್ರೆ ಆಗಂಗಿಲ್ಲ. ಯಾಕಂತಂದ್ರೆ ಈಗ ಕಾಲ್ಫರ್ಮ್ ಆಯಿತು ಅಂದ್ರೆ ಈಗಲೇ ಕ್ಲಿಕ್ ಆಗ್ಬೇಕು. ನಾವೀಗ ಮತ್ತೆ ನಾವು ವೇಟ್ ಮಾಡತ್ತೀವಿ ಅಂದ್ರೆ ಮತ್ತೆ ಒಂದು 4-5 ವರ್ಷ ಹೋಗ್ಬಿಡತ್ತೆ, ಅಥವಾ 7-10 ವರ್ಷ ಕೂಡ ಹೋಗ್ಬೋದು. ಬಟ್ ಅವಾಗ ನಮಗೆ ಏಜ್ ಇರಂಗಿಲ್ಲ, ಅಥವಾ ಏಜ್ ನಮಗೆ ಕನ್ಸಿಡರ್ ಆಗಂಗಿಲ್ಲ, ಅಥವಾ ಆ ಒಂದು ಮನೋವೃತ್ತಿ ಇರಂಗಿಲ್ಲ, ಓದಬೇಕು ಅನ್ನುವಂಥ ಮನೋವೃತ್ತಿ ಆ ಟೈಮಲ್ಲಿ ಇರಂಗಿಲ್ಲ. ಸೊ ಹೀಗಾಗಿ ಅಲ್ಲಿವರೆಗೆ ವೇಟ್ ಮಾಡಿದೆ ನಾವು ಈ ಸದ್ಯದಲ್ಲೇ ಸ್ಟಡಿ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರೆ ಸೊ ನಮಗೆ ಫ್ಯೂಚರ್ ಅಲ್ಲಿ ಎಕ್ಸಾಮ್ಸ್ ಅನ್ನು ಬರೆಯೋದಾಗಿರ್ಬೋದು, ಅಥವಾ ಅದರಲ್ಲಿ ನಾವು ಕೆಲವೊಂದು ಇನ್ನೊಂದು ತಿಳ್ಕೊಂಡ್ಬಿಡಿ ಗೌರ್ಮೆಂಟ್ ಜಾಬ್ ಜೊತೆಗೆ ಓಕೆ,
ಬಟ್ ಪ್ರೈವೇಟ್ ಆದ್ರೂ ಅಥವಾ ಇನ್ನಾವುದರಲ್ಲಿ ನೀವು ಎಕನಾಮಿಕ್ಸ್ ಅಲ್ಲಿ ಲೈಫ್ ಅನ್ನ ಕಟ್ಕೊಳ್ಬೇಕಾಯ್ತಂದ್ರೆ ನಿಮಗೆ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ನಾಲೆಜ್ ಅಂಡ್ ಸ್ಕಿಲ್ ಇವೆರಡು ಇತ್ತು ಅಂದ್ರೆ ನೀವು ಎಲ್ಲಿ ಬೇಕಾದರೂ ಲೈಫ್ ಅನ್ನ ಕಟ್ಕೊಳ್ಬಹುದು. ಸೊ ಹಾಗಾಗಿ ನಾಲೆಜ್ಗೆ ನಾವು ಬಹಳ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗಿದೆ. ಸೊ ಹಾಗಾಗಿ ಯಾರೇ ಆಗಿರಲಿ ನೀವು ನಮ್ಮ ಕ್ಲಾಸಸ್ ಅನ್ನ ಜಾಯಿನ್ ಆಗ್ಬಹುದು. ವೆಲ್ಕಮ್ ಆಲ್ ಆಫ್ ಯು.